ಎಸ್ ನೋಡಿ, ಈಗ ನಾವು ಪ್ರಸ್ತಾಪ ಮಾಡ್ತಾ ಇದ್ದಂಥ ವಿಷಯ ಏನು ಅನ್ನೋದ್ರ ಬಗ್ಗೆ ಚರ್ಚಿಸ್ತಾ ಇಲ್ಲ. ಬಹುಶಃ ಕಾಂಪ್ಲಿಕೇಟೆಡ್ ಆಗ್ತಾ ಇದೆಯಾ ವಿಷಯ, ಅಥವಾ ನಾವಿದನ್ನ ಕಾಂಪ್ಲಿಕೇಟೆಡ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದೇ ಈಗ ಕೋರ್ಟ್ನಲ್ಲಿ ವಾದದ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ನಾವು ಇದನ್ನ ಕಾಂಪ್ಲಿಕೇಟೆಡ್ ಮಾಡ್ತಾ ಇದ್ದೀವಿ, ವಿಷಯ ಏನು ಅನ್ನೋದ್ರ ಬಗ್ಗೆ ಚರ್ಚೆನೇ ಮಾಡ್ತಾ ಇಲ್ಲ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಅವರು ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇರೋದು, ಇದನ್ನು ಕೂಡ ಅವರು ಪೀಠದ ಮುಂದೆ ಇಡ್ತಾ ಇರೋದು. ಆಕ್ಟ್ ಇಂದ ಹೋಗಿದ್ರೆ ಏನಾಗ್ತಾ ಇತ್ತು ಅಂತ ಇಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇರೋದೇ ಪಿ ಸಿ ಆಕ್ಟ್ ಆಧಾರದ ಮೇಲೆ. ಪಿ ಸಿ ಆಕ್ಟ್ ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋದನ್ನೇ ಎಲ್ಲ ವಕೀಲರುಗಳು, ಇನ್ಕ್ಲೂಡಿಂಗ್ ಅಭಿಷೇಕ್ ಮನು ಸಿಂಘ್ವಿ, ಎಲ್ಲ ವಕೀಲರು ಕೂಡ ಅದನ್ನೇ ಫೋಕಸ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ರಾಘವನ್ ಅವ್ರು ಹೇಳ್ತಾ ಇರೋದು, ಈಗ ಪಿ ಸಿ ಆಕ್ಟ್ ಇಲ್ಲ ಅಂದಿದ್ರೆ ಏನಾಗಿರ್ತಾ ಇತ್ತು, ಮೊದಲು ಕೇಸ್ ಆಗ್ತಾ ಇತ್ತು, ಆಮೇಲೆ ತನಿಖೆ ಆಗ್ತಾ ಇತ್ತು, ಸಹಜವಾದ ನ್ಯಾಚುರಲ್ ಲಾ ಪ್ರಾಸೆಸ್, ಡ್ಯೂ ಪ್ರಾಸೆಸ್ ಏನಿತ್ತು ಅದಾಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಯಾರೇ ಆಗಲಿ ಇಷ್ಟೊಂದು ದೊಡ್ಡ ಪ್ರಕರಣ ಆದಾಗ ಕೇಸ್ ಆಗ್ತಾ ಇತ್ತು. ಇಲ್ಲಿ ಪಿ ಸಿ ಆಕ್ಟ್ ತರಕ್ಕೋಸ್ಕರ ಅದನ್ನ ತಂದು ಇದು ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗ್ತಿದೆ, ಕೇವಲ ಅದೊಂದೇ ಫೋಕಸ್ ಅಲ್ಲ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸಾರ್ವಜನಿಕ ವ್ಯಕ್ತಿ ಮುಖ್ಯಮಂತ್ರಿ ಹುದ್ದೆ ಅನ್ನೋದೊಂದು ಭಾಳ ಇಂಪಾರ್ಟೆಂಟ್ ಆದ ಸಾರ್ವಜನಿಕ ಹುದ್ದೆ ಅನ್ನೋದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಅವರು. ಮುಖ್ಯಮಂತ್ರಿ ಕಚೇರಿ ದುರ್ಬಳಕೆ ಆಗಿದೆಯಾ ಅನ್ನೋದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ. ಅದನ್ನು ಗಮನಿಸಬೇಕು, ಸಾರ್ವಜನಿಕ ಆಡಳಿತದಲ್ಲಿ ಶುದ್ಧತೆ ಅನ್ನೋ ಆ್ಯಂಗಲಲ್ಲೇ ಗಮನಿಸಬೇಕು ಇಡೀ ಪ್ರಕರಣವನ್ನು ಅನ್ನೋ ಅರ್ಥದಲ್ಲಿ ರಾಘವನ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪಿ ಸಿ ಆ್ಯಕ್ಟ್ ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಒಟ್ಟು ಹೂರಣ ಏನು ಕೇಸ್ನದ್ದು ಅನ್ನುವಂಥದ್ದು, ಮತ್ತು ಇಲ್ಲಿ ಇದು ಪಾರದರ್ಶಕವಾಗಿ ಆಡಳಿತ ನಡೆದಿದೆಯಾ ಇಲ್ವಾ ಅನ್ನುವಂಥದ್ದೇ ಇಂಪಾರ್ಟೆಂಟು. ಇದನ್ನು ರಾಘವನ್ ಅವರು ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಇದೆ, ಅದು ಯಾತಕ್ಕೋಸ್ಕರ ಇದೆ? ಪಿ ಸಿ ಆ್ಯಕ್ಟ್ ಇರೋದು ಆಡಳಿತದಲ್ಲಿ ಪ್ರಾಮಾಣಿಕತೆಯನ್ನು, ಆಡಳಿತದಲ್ಲಿ ಶುದ್ಧತೆಯನ್ನು ತರೋದಕ್ಕೆ ಅಂತ. ಸೊ ಅದು ಫೋಕಸ್ಸು. ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಶುದ್ಧತೆನ ಕಾಪಾಡ್ಕೊಂಡಿದ್ದಾರಾ, ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ, ಇದು ಫೋಕಸ್ಸು. 17A ಅಡಿಯಲ್ಲಿ ಬರುತ್ತಾ ಬರಲ್ವಾ ಆಫೀಸರ್ ಕೇಳಬೇಕಾಗಿತ್ತು. ಟೂ ಮಚ್ ಆಫ್ ಟೆಕ್ನಿಕಾಲಿಟಿ ಇದೆಯಲ್ಲ ಇದರಲ್ಲಿ, ಅದು ಫೋಕಸ್ ಅಲ್ಲ ಅನ್ನೋ ಅರ್ಥದಲ್ಲಿ ರಾಘವನ್ ಅವರು ಹೇಳ್ತಾ ಇದ್ದಾರೆ. ಸಾರ್ವಜನಿಕ ಅಧಿಕಾರಿ ಅಂತ ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಇದೆ, ಹೌದು. ಜಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಹಿರಿಯ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ಇದ್ದಾರೆ. ಸುನಿಲ್, ರಾಘವನ್ ಅವರು ಮಣಿಂದರ್ ಸಿಂಗ್ ಮೊನ್ನೆ ಏನು ವಾದ ಮಂಡನೆ ಮಾಡಿದ್ರಲ್ಲ ಅದಕ್ಕಿಂತ ಡಿಫ್ರೆಂಟ್ ಆಗಿ ಒಂದು ಆ್ಯಂಗಲ್ ಕೊಡ್ತಾ ಇದ್ದಾರೆ ಇಡೀ ವಾದಕ್ಕೆ. ಏನಂತಂದರೆ ಅವರು 17A ಮೊನ್ನೆ ಅಭಿಷೇಕ್ ಮನು ಸಿಂಘ್ವಿ ಇರ್ಬೋದು ಅಥವಾ ಮಣಿಂದರ್ ಸಿಂಗ್ ಎಲ್ಲರೂ ಕೂಡ ವಾದ ಮಾಡಿದ್ದು 17A ಅಪ್ಲೈ ಆಗುತ್ತಾ ಇಲ್ವಾ ಅಂತ. ಈಗ ರಾಘವನ್ ಅವರು ಹೇಳ್ತಾ ಇರೋದು ಕೇವಲ ಅದಷ್ಟೇ ಅಲ್ಲ, ಇದರಲ್ಲಿ ಆಡಳಿತದಲ್ಲಿ ಶುದ್ಧತೆ, ಮುಖ್ಯಮಂತ್ರಿಗಳ ಕಚೇರಿ ದುರ್ಬಳಕೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಅಂತ ಈಸ್ ಒಂಥರ ಅವರು ಇನ್ನು ಡೀಪರ್ ಆಸ್ಪೆಕ್ಟ್ಸಿಗೆ ಹೋಗ್ತಾ ಇದ್ದಾರೆ. ಆಮ್ ಐ ರೈಟ್ ಸುನಿಲ್? ಪ್ಲೀಸ್ ಎಲಾಬ್ರೇಟ್. ಎಕ್ಸಾಕ್ಟ್ಲಿ ಸುಲಕ್ಷ್ಮಿ, ಇವತ್ತು ರಾಘವನ್ ಅವರು ಮಂಡಿಸ್ತಾ ಇರುವಂತಹ ವಾದದಲ್ಲಿ ಪ್ರಮುಖವಾಗಿ ಕೊಂಡು ಬರ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಅದನ್ನ ಕೋರ್ಟಿಗೆ ಮನದಟ್ಟು ಹೋಲ್ಡ್ ಆನ್ ಸುನಿಲ್, ನಾವು ಬರ್ತೀವಿ ನಿಮ್ಮ ಹತ್ರ ವಾಪಸ್ಸು. ಅರ್ಜಿದಾರರ ಬಾಮೈದನಿಗೆ ದೇವರಾಜು ಜಮೀನು ಮಾರ್ತಾರೆ, ಅನಂತರ ಗಿಫ್ಟ್ ಡೀಡ್ ಮಾಡ್ತಾರೆ ಅಂತ ಅಮೂಢ ಪ್ರಕರಣದ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ಏನಿದೆಯಲ್ಲ ಅದನ್ನ ಹೇಳ್ತಾ ಇದ್ದಾರೆ. ಅಷ್ಟೆಲ್ಲ ಮಾಡಿ ಅದಕ್ಕೆ ಕಾಂಪೋಸಿಷನ್ ಕೊಡಿ ಅಂತ ಕೇಳ್ತಾರೆ ಅಂತ. ಅರ್ಜಿದಾರರ ಬಾಮೈದನಿಗೆ ದೇವರಾಜು ಅವರು ಕೊಡ್ತಾ ಇರೋದನ್ನ ಅಂತ ಏನೇನಾಯ್ತು ಇಡೀ ಪ್ರಕರಣದಲ್ಲಿ ಅಂತ ರಿಪಬ್ಲಿಕ್ ಕನ್ನಡ ಏನು ದಾಖಲೆಗಳನ್ನ ನಿಮ್ಮ ಮುಂದೆ ಇಟ್ಟಿತ್ತಲ್ಲ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದಾರೆ. ಅರ್ಜಿದಾರರ ಬಾಮೈದನಿಗೆ ಅಂದ್ರೆ ಸಿಎಂ ಬಾಮೈದನಿಗೆ ದೇವರಾಜು ಅವರು ಜಮೀನನ್ನ ಮಾರ್ತಾರೆ, ಅನಂತರ ಅವರು ಸಿಎಂ ಪತ್ನಿಗೆ ಗಿಫ್ಟ್ ಡೀಡ್ ಮಾಡ್ತಾರೆ, ಅನಂತರ ನಮಗೆ ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ ಅಂತ. ಅಂದರೆ ಜಮೀನನ್ನು ಕೊಂಡುಕೊಂಡು, ಕನ್ವರ್ಟೆಡ್ ಲ್ಯಾಂಡನ್ನು ಕೊಂಡುಕೊಂಡು ಅದಕ್ಕೆ ಹೆಂಗೆ ಪರಿಹಾರ ಕೇಳ್ತಾರೆ? ಅದನ್ನು ಬೇರೆಯವ್ರಿಗೆ ಗಿಫ್ಟ್ ಡೀಡ್ ಮಾಡಿ ಎಷ್ಟೆಲ್ಲ ಆಗಿದೆ ನೋಡಿ ಇದರಲ್ಲಿ. ಇದು ಸಹಜವಾಗಿ ಇವರು ಜಮೀನನ್ನು ಕೊಂಡ್ಕೊಳ್ತು ಅದಕ್ಕೆ ಪರಿಹಾರ ಕೊಡಿ ಅಂತ ಹೇಳುವಂಥ ಒಂದು ಸ್ಟ್ರೈಟ್ ಫಾರ್ವರ್ಡ್ ವೇ ಇಲ್ಲ ಇಲ್ಲಿ. ಬೇಕಾದಷ್ಟು ಬೇರೆ ಬೇರೆ ವ್ಯವಹಾರಗಳಾಗಿದೆ, ಅದನ್ನು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ರಾಘವನ್ ಅವರು. ಏನೆಲ್ಲ ಆಗಿದೆ ಅಂತ, ಹೆಂಗೆ ದೇವರಾಜು ಅವರಿಂದ ಕೊಂಡ್ಕೋತಾರೆ ಇವರು ಈ ಸಿಎಂ ಅವರ ಬಾವಮೈದ, ಅನಂತರ ಅದನ್ನು ಗಿಫ್ಟ್ ಡೀಡ್ ಬೇರೆ ಮಾಡ್ತಾರೆ. ಸೊ ಆದರೆ ಅಷ್ಟೊತ್ತಿಗಾಗಲೇ ಏನಾಗಿತ್ತು, ಇವ್ರು ಕೊಂಡ್ಕೊಳ್ಳೋ ಅಷ್ಟೊತ್ತಿಗಾಗಲೇ ಅದು ಸೈಟಾಗಿ ಬೇರೆಯವ್ರಿಗೆ ಹಂಚಿಕೆ ಆಗಿಬಿಟ್ಟಿತ್ತಲ್ಲ. ಮತ್ತೆಲ್ಲಿಂದ ಕನ್ವರ್ಷನ್ನು? ಆಲ್ರೆಡಿ 98ಅಲ್ಲೇ ಕನ್ವರ್ಷನಿಗೆ ಅಪ್ಲೈ ಮಾಡಿ ಅದು ಸೈಟ್ ಆಗಿ ಅದನ್ನು ಬೇರೆಯವ್ರಿಗೆ ಹಂಚಿ ಎಲ್ಲ ಆಗಿತ್ತಲ್ಲ.
ಮತ್ತೆ ಯಾಕೆ ಇವರು ಅಪ್ಲೈ ಮಾಡ್ತಾರೆ ಕನ್ವರ್ಷನ್ಗೆ ಅನ್ನೋಂಥದ್ದು ಒಂದು ಮೇಜರ್ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ ಕೂಡ ಈ ಪ್ರಶ್ನೆಯನ್ನು ಎತ್ತಿತ್ತು. ಅದನ್ನೇ ರಾಘವನ್ ಅವರು ಕೂಡ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಅಂದರೆ ಇರ್ರೆಗ್ಯುಲಾರಿಟೀಸು ಕಂಟಿನ್ಯೂಯಸ್ ಆಗಿದೆ ಅನ್ನೋಂಥದ್ದು. ಅದು ಒಂದೆರಡು ಇರ್ರೆಗ್ಯುಲಾರಿಟೀಸ್ ಅಲ್ಲ, ಇಡೀ ಪ್ರಕರಣನ ನೀವು ನೋಡ್ತಾ ಬಂದರೆ ಸಾಕಷ್ಟು ಪ್ರಶ್ನೆಗಳು ಹೇಳುತ್ತೆ. ಆಲ್ರೆಡಿ ಕನ್ವರ್ಟೆಡ್ ಲ್ಯಾಂಡನ್ನು ಮತ್ತೆ ಕನ್ವರ್ಷನಿಗೆ ಅಪ್ಲೈ ಮಾಡ್ತಾರೆ. ಸೈಟ್ ಆಗಿ ಹಂಚಿಕೆ ಆಗಿರುವಂಥ ಲ್ಯಾಂಡನ್ನು ಮತ್ತೆ ಕನ್ವರ್ಷನಿಗೆ ಅಪ್ಲೈ ಮಾಡ್ತಾರೆ. ನಿವೇಶನಗಳು ಆಗ್ಬಿಟ್ಟಿದೆ ಅದು, ಅದನ್ನು ಬೇರೆಯವ್ರಿಗೆ ಹಂಚಿಕೆ. ಈಗ ಅವ್ರು ಏನು ಹೇಳ್ತಾರೆ ನೋಡಿ, ಅವರ ಆರ್ಗ್ಯುಮೆಂಟಲ್ಲೇ ಸಿದ್ದರಾಮಯ್ಯನವ್ರು ಕೊಟ್ಟರೆ ಎಕ್ಸ್ಪ್ಲನೇಷನಲ್ಲೇ ಸಿಕ್ಕಾಪಟ್ಟೆ ಕಾಂಟ್ರಡಿಕ್ಷನ್ ಇದೆ. ಅದನ್ನೇ ರಾಘವನ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಏನು ಉತ್ತರ ಕೊಟ್ಟರಲ್ಲ ಸಿದ್ದರಾಮಯ್ಯನವರು, ಆ ಇಡೀ ಅರ್ಜಿ, ಮೂಡಾದ ಅರ್ಜಿ ಏನಿದೆಯಲ್ಲ ಅದರಲ್ಲೇ ಒಂದು ರಾಶಿ ಕಾಂಟ್ರಡಿಕ್ಷನ್ಗಳು ಕಾಣುತ್ತೆ ಅನ್ನೋವಂಥದ್ದು. ಫಸ್ಟ್ ಹೇಳ್ತಾರೆ ನಮ್ಮ ಜಮೀನನ್ನು ಮೂಡ ಆಕ್ಯುಪೈ ಮಾಡ್ಕೊಂತು ಅಂತ, ಆಮೇಲೆ ನೋಡಿದ್ರೆ ಅದು ಬೇರೆಯವರಿಂದ ಕೊಡ್ಕೊಡಿರೋಂಥ ಜಮೀನು. ಆ ಬೇರೆಯವ್ರು ನೋಡಿದ್ರೆ ಅದು ಮೃತ ವ್ಯಕ್ತಿಯ ಹೆಸರಲ್ಲಿ RTC ಆಗಿರ್ತಕ್ಕಂಥದ್ದು. ಆಮೇಲೆ ನೋಡಿದ್ರೆ ಅದನ್ನು ಅಲ್ಲಿ ಪ್ಲೇಸ್ ವಿಸಿಟ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಆದರೆ ಕೃಷಿ ಭೂಮಿ ಅದನ್ನು ಕನ್ವರ್ಟ್ ಮಾಡ್ಕೊಡ್ತಾ ಇದ್ವಿ 2005 ಹೇಳ್ತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಅದನ್ನು ಮೂಡ ಆಕ್ಯುಪೈ ಮಾಡ್ಕೊಂಡು ಅಲ್ಲಿ ಕೃಷಿ ಭೂಮಿನೇ ಇಲ್ಲ, ಸೈಟ್ ಮಾಡಿ ಬೇರೆಯವ್ರಿಗೆ ಹಂಚಾಗಿತ್ತು. ಆ ಸೈಟ್ ಮಾಡಿ ಹಂಚಿರೋ ಜಾಗ ತಮ್ಮದು ಅಂತ ಹೇಳ್ತಾರೆ. ಸೊ ಲಾಡ್ ಆಫ್ ಕನ್ಫ್ಯೂಷನ್ಸ್, ಲಾಡ್ ಆಫ್ ಕಾಂಟ್ರಡಿಕ್ಷನ್ಸ್. ಅದನ್ನ ರಾಘವನ್ ಅವರು ಹಂತ ಹಂತವಾಗಿ ಮೊನ್ನೆ ಆಕ್ಚುಲಿ ಶ್ರೀಲಕ್ಷ್ಮಿ ಇದೇ ವಿಚಾರ ಇನ್ನೂ ಗೊಂದಲಕ್ಕೆ ಕಾರಣ ಆಗಿದೆ ಏನಂತಂದ್ರೆ, ರಂಗನಾಥ್ ರೆಡ್ಡಿ ಅವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಕೋರ್ಟ್ನಲ್ಲಿ. ಜಡ್ಜ್ ಸಾಹೇಬರು ಇದನ್ನೇ ಪ್ರಶ್ನೆ ಮಾಡೋದು, ಅಂದ್ರೆ ಮೂಡ ಕೃಷಿ ಭೂಮಿಯನ್ನ ಡಿನೋಟಿಫೈ ಮಾಡದೇನೆ ನಿವೇಶನ ಕೊಟ್ಟಿದ್ದು, ಹಾಗಿದ್ರೆ ಮೂಡ ತಪ್ಪಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದಾಗ ರಂಗನಾಥ್ ರೆಡ್ಡಿ ಅವರು ಇದೇ ಪಾಯಿಂಟ್ ಅನ್ನು ನಾವಿಲ್ಲಿ ಏನು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಕೃಷಿ ಭೂಮಿಯನ್ನ ಇವರು ಹೇಗೆ ನಿವೇಶನ ಮಾಡಿಕೊಟ್ರು ಅಂತ. ಸೊ ರಾಘವನ್ ಅವರು ಕೂಡ ಈ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು. ರೈಟ್, ಲೆಟ್ಸ್ ಗೋ ಬ್ಯಾಕ್ ಟು ಸುನಿಲ್. ಇದರಲ್ಲಿ ಮೂಡಾ ಕೇಸಲ್ಲೇನೆ ರಾಜ್ಯಪಾಲರಿಗೆ CM ಕೊಟ್ಟಿರ್ತಕ್ಕಂಥ ಉತ್ತರ ಮತ್ತು ಮೂಡಾದಲ್ಲಿ ಲಭ್ಯ ಇರತಕ್ಕಂಥ ಅಧಿಕೃತ ದಾಖಲೆಗಳಲ್ಲೇನೆ ನಾನು ಈಗಾಗಲೇ ಹೇಳ್ತಾ ಇದ್ದಾಗ ಬೇಕಾದಷ್ಟು ಕಾಂಟ್ರಡಿಕ್ಷನ್ಸ್ ಇದೆ ಅಂತ. ಸೊ ಅದನ್ನೆಲ್ಲ ಜಡ್ಜ್ ಮುಂದೆ ತರ್ತಾರ. ಈಗ ಇದಕ್ಕೆ ಸ್ಟೇ ಕೊಡಬಾರ್ದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಅಂದರೆ ಸುನಿಲ್, ಇನ್ನೂ 1-1.5 ದಿನ ವಾದ ಕಂಟಿನ್ಯೂ ಆಗತ್ತಾ? ಇಡೀ ಕೇಸ್ನ ಎಲ್ಲ ಆಯಾಮಗಳನ್ನು ತರ್ತಾರಾ? ಶ್ರೀಲಕ್ಷ್ಮಿ, ಈಗ ವಾದ ಮಂಡನೆ ಆಗ್ತಿರುವಂತಹ ರೀತಿಯನ್ನ ನೋಡಿದ್ರೆ ಇವ್ರು ತುಂಬಾ ಡೀಪ್ ಆಗಿ ಈ ಹಿಂದೆ ಆಗಿರುವಂತಹ ಘಟನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ದಾಖಲೆಗಳು ಎಲ್ಲವನ್ನು ಕೂಡ ಕೋರ್ಟ್ ಮುಂದೆ ಇಡ್ತಿದ್ದಾರೆ. ಕೇವಲ ಇದು ನಿನ್ನೆ ಮೊನ್ನೆಯಿಂದ ಆಗಿರುವಂತದ್ದಲ್ಲ, 1998ರಿಂದ ಈ ಕಡೆ ಆಗಿರುವಂತಹ ಪ್ರತಿಯೊಂದು ಘಟನೆಯ ಬಗ್ಗೆ ಕೂಡ ಕೋರ್ಟಿಗೆ ಮನದಟ್ಟು ಮಾಡುವಂತ ಒಂದು ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಅಂಡ್ ಅದರಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಆಗ್ಲೇ ಹೇಳ್ತಿದ್ದಂಗೆ, ಒಂದು CM ಸಿದ್ದರಾಮಯ್ಯ ಅವರು ತಾವು ಅಧಿಕಾರದಲ್ಲಿದ್ದಾಗ ತಮ್ಮ ಅಧಿಕಾರವನ್ನ ಯಾವ ರೀತಿ ದುರ್ಬಳಕೆ ಮಾಡಿಕೊಂಡ್ರು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ಪ್ರೋಸೆಸ್ ಯಾವ ರೀತಿ ಬದಲಾಗಿದೆ ಅನ್ನುವಂಥದ್ದು. ಅಂದ್ರೆ ಒರಿಜಿನಲ್ ಆಗಿ ಈ ಭೂಮಿ ಸಿಗ್ಬೇಕಾಗಿದ್ದಂಥದ್ದು ಯಾರಿಗೆ, ಆದ್ರೆ ಅದನ್ನ ಅರ್ಜಿದಾರರು ಯಾವ ರೀತಿ ತಗೊಂಡ್ರು ಮತ್ತು ಮುಂದಿನ ದಿನಗಳಲ್ಲಿ ತಮ್ಮ ಹೆಸರಿಗೆ ಯಾವ ರೀತಿ ನಿವೇಶನಗಳನ್ನ ಹಂಚಿಕೆ ಮಾಡಿಕೊಂಡ್ರು ಅನ್ನುವಂಥದ್ದು. ಸೊ ಈ ಎಂಟೈರ್ ಪ್ರೋಸೆಸ್ ಅದು ಇಲ್ಲಿಗಲ್ ಆಗಿ ನಡೆದಿದೆ ಅನ್ನುವಂಥ ಕೋರ್ಟಿಗೆ ಮನದಟ್ಟು ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ಅಂತಿಮವಾಗಿ ದಾಖಲೆಗಳ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾದಂತಹ ಆದೇಶವನ್ನು ಮತ್ತೆ ವಾಪಸ್ ಬರ್ತೀವಿ. ದಯವಿಟ್ಟು ಸಂಪರ್ಕದಲ್ಲಿರಿ ಸುನಿಲ್. ಮೇಜರ್ ಅಪ್ಡೇಟ್ ಬರ್ತಾ ಇದೆ ಈ ಒಂದು ಪ್ರಕರಣದಲ್ಲಿ. ಆರ್ಗ್ಯುಮೆಂಟೇಷನ್ ಅಲ್ಲಿ ಪಾರ್ವತಿ ಅವರಿಗೆ ಹಂಚಿಕೆ ಮಾಡಿದಾಗ 50-50 ರೇಷಿಯೋ ಆಧಾರದ ಮೇಲೆ ಹಂಚಿಕೆ ಮಾಡ್ತಾರೆ. ಇದು ಯಾವ ರೀತಿ ಆಯ್ತು, ಹೇಗೆ 14 ಸೈಟ್ಗಳನ್ನ ನೀಡಿದ್ರು, ಅದನ್ನ ನಿಮ್ಮ ಪೀಠಕ್ಕೆ ಬಿಡ್ತಾ ಇದ್ದೀವಿ ಅಂತ ರಾಘವನ್ ಅವರು ಆ ಇರ್ರೆಗ್ಯುಲಾರಿಟೀಸ್ನ ಹೈಲೈಟ್ ಮಾಡ್ತಾ ಇದ್ದಾರೆ. 2004ರಲ್ಲಿ ನಿವೇಶನಗಳ ಹಂಚಿಕೆ ಆದಾಗ 60-40 ರೇಷಿಯೋನಲ್ಲಿ ಇತ್ತು. ಅದನ್ನ ಇವರು ಒಪ್ಕೊಳ್ಳದೆ ಮತ್ತೆ ನಮ್ಗೆ ಇಲ್ಲ 50-50 ರೇಷಿಯೋ ನಿಯಮದ ಅನ್ವಯನೇ ಬೇಕು ಅಂತ ಕೇಳ್ತಾರೆ. ಆ ಪ್ರಕಾರನೇ ಕೊಡ್ತಾರೆ. ಆ ಪ್ರಕಾರ ಕೊಡಕ್ಕೆ ಹೆಂಗೆ ಬರುತ್ತೆ? ಇದು ಹಳೆ ಲ್ಯಾಂಡು ಆಲ್ರೆಡಿ ಇಷ್ಟೊಂದು ಮೂಡ ಆಕ್ಯುಪೈ ಮಾಡಿಕೊಂಡು ಅದನ್ನು ಹಂಚಿ ಮತ್ತೆ ಅದಕ್ಕೆ ಹೇಳಿ ಲಾಟ್ ಆಫ್ ಇರೆಗ್ಯುಲಾರಿಟೀಸ್ ಇರುವಾಗ ಮತ್ತದಕ್ಕೆ 50-50 ರೇಷಿಯೋ ಅನ್ವಯ ಹೆಂಗೆ ಪರಿಹಾರ ಕೊಡಕ್ಕೆ ಬರುತ್ತೆ? ಇದನ್ನ ನಾನು ಪೀಠಕ್ಕೆ ಬಿಡ್ತೀನಿ ಅಂತ ರಾಘವನ್ ಅವರು ಹೇಳ್ತಾರೆ. ಅಂದ್ರೆ ಅಲ್ಲಿರುವಂತಹ ಕಾನೂನಿನ ಲೂಪ್ಹೋಲ್ಸ್ನ ಹೈಲೈಟ್ ಮಾಡಿ ಬಿಡ್ತಾ ಇದ್ದಾರೆ ಅವರು. ಪಾರ್ವತಿ ಅವರಿಗೆ ಹಂಚಿಕೆ ಮಾಡಿದಾಗ 50-50 ರೇಷಿಯೋನಲ್ಲಿ ಹಂಚಿಕೆ ಮಾಡ್ತಾರಲ್ಲ 14 ಸೈಟ್ಗಳನ್ನ, ಹಂಗೆ ಬರಲ್ಲ, ಹಂಗೆ ಹೆಂಗೆ ಬರುತ್ತೆ ಅನ್ನೋಂಥದ್ದನ್ನ ಅವರು ಇಡೀ ಮೂಡ ಪ್ರಕರಣದ ಸಮಸ್ಯೆಗಳೇನಿದೆಯಲ್ಲ ಅದು ಡಾಕ್ಯುಮೆಂಟ್ ಇದೆ, ಅದಕ್ಕೆಲ್ಲ ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ, ಅದನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಇದು ಹಿಂಗಿದೆ ನೋಡಿ, ಹಾಗಾಗಿ ಇದು ತನಿಖೆ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ ರಾಘವನ್ ಅವರು.